ರಾಜ್ಯದಲ್ಲಿ ಪಂಚ ಗ್ಯಾರಂಟಿಗಳ ಯೋಜನೆಗಳ ಪೈಕಿ ಗೃಹ ಜ್ಯೋತಿಯೂ ಒಂದಾಗಿದೆ. ಈಗಾಗಲೇ ಕೋಟ್ಯಾಂತರ ಜನರು ಗೃಹ ಜ್ಯೋತಿ ಯೋಜನೆಗೆ ಲಾಭ ಪಡೆದಿದ್ದಾರೆ. ಆದರೆ ಕೆಲವರು ಒಂದೇ ಮೀಟರ್ ಅಡಿ 10 ಸಂಪರ್ಕ ಪಡೆದಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆ. ಹೀಗಾಗಿ 2023ರ ಜುಲೈ ತಿಂಗಳಲ್ಲಿ ಜಾರಿಗೆ ಬಂದಿರುವ ಗೃಹ ಜ್ಯೋತಿ ಯೋಜನೆಯ ಪುನರ್ ಪರಿಶೀಲನಾ ಕಾರ್ಯವನ್ನ ರಾಜ್ಯ ಸರ್ಕಾರ ಆರಂಭಿಸಿದೆ. ಜುಲೈ 1ನೇ ತಾರೀಕಿನಿಂದಲೇ ಎಸ್ಕಾಂ ಸಿಬ್ಬಂದಿಗಳು ಗ್ರಾಹಕರ ಮನೆಗಳಿಗೆ ಭೇಟಿ ನೀಡಿ ಫಲಾನುಭವಿಗಳ ದಾಖಲೆ ಪರಿಶೀಲನೆ ನಡೆಸಿ ಅವರ ಮಾಹಿತಿಯನ್ನ ಸಂಗ್ರಹಿಸುತ್ತಿದ್ದಾರೆ. ವೀಕ್ಷಕರೇ, ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಎಸ್ಕಾಂ ಸಿಬ್ಬಂದಿಗಳು ಮನೆಗೆ ಭೇಟಿ ನೀಡಿದಾಗ ಅರ್ಜಿಯಲ್ಲಿ ಯಾವೆಲ್ಲ ಅಂಶಗಳು ಇವೆ ಅನ್ನೋದನ್ನ ಒಮ್ಮೆ ಸರಿಯಾಗಿ ನೋಡಿ. ಅವಸರದಲ್ಲಿ ಎಸ್ಕಾಂ ಸಿಬ್ಬಂದಿ ಕೇಳಿದ ಮಾಹಿತಿ ಕೊಟ್ಟು ಎಲ್ಲಂದ್ರಲ್ಲಿ ಸಹಿ ಮಾಡಿದ್ರೆ ನಿಮ್ಮ ಮನೆಗೆ ಸಿಗುತ್ತಿರುವ ಗೃಹ ಜ್ಯೋತಿ ಯೋಜನೆ ನಿಲ್ಲೋದು ಪಕ್ಕ. ಈ ಎಪಿಸೋಡ್ನಲ್ಲಿ ಮುಖ್ಯವಾಗಿ ಯಾವ ಮಾಹಿತಿ ಕೊಡಬೇಕು, ಎಲ್ಲಿ ಸಹಿ ಮಾಡಬಾರದು ಅನ್ನೋದನ್ನ ತೋರಿಸ್ತೇವೆ ನೋಡಿ. ಅರ್ಜಿಯಲ್ಲಿ ವಿದ್ಯುತ್ ಸರಬರಾಜು ಕಂಪನಿಯ ಹೆಸರು, ಬಿಲ್ಲಿನ ಖಾತೆಯ ಸಂಖ್ಯೆ, ಆಧಾರ್ ಸಂಖ್ಯೆ, ಫಲಾನುಭವಿಯ ಹೆಸರು, ಮೊಬೈಲ್ ಸಂಖ್ಯೆ ಕೇಳ್ತಾರೆ. ಅಲ್ಲದೆ ಫಲಾನುಭವಿಯು ಮಾಲೀಕನೇ ಅಥವಾ ಬಾಡಿಗೆದಾರನೇ ಎಂಬ ಪ್ರಶ್ನೆಯೂ ಇದೆ. ಇನ್ನು ಪಡಿತರ ಚೀಟಿ ಇದ್ರೆ ಮಾಹಿತಿಯನ್ನ ನೀಡಬೇಕು. ಜಾತಿ ಕಲಂ ಕೂಡ ನೀಡಲಾಗಿದೆ. ಅದರಲ್ಲಿ ಯಾವ ಜಾತಿ ಅನ್ನೋದನ್ನ ನಮೂದಿಸಬೇಕು. ಅಲ್ಲದೆ ಆದಾಯ ತೆರಿಗೆ ಪಾವತಿದಾರರ ಮಾಹಿತಿ ಕೇಳಲಾಗಿದ್ದು ಅದಕ್ಕೆ ಉತ್ತರಿಸಬೇಕು. ಇಷ್ಟೆಲ್ಲ ಆದ ಮೇಲೆ ಫಲಾನುಭವಿಗಳು ಸಹಿ ಮಾಡಬೇಕು. ಗೃಹ ಜ್ಯೋತಿ ಅರ್ಜಿ ತುಂಬುವ ಪ್ರಕ್ರಿಯೆ ಇಷ್ಟಕ್ಕೆ ಮುಗ್ದಿಲ್ಲ. ಕೊನೆಯಲ್ಲಿ ದೊಡ್ಡ ಟ್ವಿಸ್ಟ್ ಕೂಡ ಇದೆ. ಇಲ್ಲಿ ಸ್ವಲ್ಪ ಯಾಮಾರಿದ್ರೆ ನಿಮ್ಮ ಮನೆಯ ಗೃಹ ಜ್ಯೋತಿ ನಿಂತು ಹೋಗ್ಲಿದೆ. ಸ್ನೇಹಿತರೆ, ಅರ್ಜಿಗಳಿಗೆ ಸಹಿ ಮಾಡುವ ಮೊದಲು ದಯವಿಟ್ಟು ಅದರ ಹಿಂದಿನ ಭಾಗವನ್ನ ಸಂಪೂರ್ಣವಾಗಿ ಓದಿ ನೀವು ತಿಳಿದುಕೊಳ್ಳಿ. ವಿಶೇಷವಾಗಿ ಭಾಗ 2ರಲ್ಲಿ ಇರುವ ಘೋಷಣೆಯನ್ನ ಗಮನಿಸಿ. ನಾನು ಗೃಹ ಜ್ಯೋತಿ ಯೋಜನೆ ಸಂಬಂಧಿಸಿದ ಸಮೀಕ್ಷೆಯಲ್ಲಿ ಭಾಗವಹಿಸಲು ಇಚ್ಛಿಸುವುದಿಲ್ಲ ಹಾಗೂ ನನ್ನ ಮನೆಗೆ ನೀಡಲಾಗಿರುವ ವಿದ್ಯುತ್ ಸಂಪರ್ಕಕ್ಕೆ ಸಂಬಂಧಿಸಿದ ಗೃಹ ಜ್ಯೋತಿ ಸೌಲಭ್ಯವನ್ನ ನಿಲ್ಲಿಸಲು ನನಗೆ ಯಾವುದೇ ಆಕ್ಷೇಪಣೆ ಇಲ್ಲ ಎಂದು ಅರ್ಥವಾಗುವಂತ ವಿಷಯಗಳನ್ನ ಒಳಗೊಂಡಿದೆ. ಇದರಿಂದ ಸ್ಪಷ್ಟವಾಗುವುದೇನೆಂದ್ರೆ, ನಾವು ಜಾಗೃತಿಯಿಂದ ಸಹಿ ಹಾಕಿದ್ರೆ ಗೃಹ ಜ್ಯೋತಿ ಯೋಜನೆಯ ಲಾಭವನ್ನ ಸ್ವಯಂ ತ್ಯಜಿಸದಂತೆ ಆಗುವ ಸಾಧ್ಯತೆ ಇದೆ. ಕೆಲವರ ಫಾರ್ಮ್ಗಳಲ್ಲಿ ಈ ರೀತಿಯ ಘೋಷಣೆ ಇದೆ. ನೀವು ಅಪ್ಪಿತಪ್ಪಿ 2ನೇ ಭಾಗದಲ್ಲಿ ಸಹಿ ಮಾಡಿದ್ರೆ ನಿಮ್ಮ ಮನೆಗೆ ಗೃಹ ಜ್ಯೋತಿ ನಿಂತು ಹೋಗೋದ್ರಲ್ಲಿ ಅನುಮಾನವೇ ಇಲ್ಲ. ಆದ್ದರಿಂದ ಪ್ರತಿಯೊಬ್ಬರು ತಮ್ಮ ಅರ್ಜಿಯನ್ನ ಚೆನ್ನಾಗಿ ಓದಿ ಅರ್ಥ ಮಾಡಿಕೊಂಡ ನಂತರವೇ ಸಹಿ ಹಾಕಿ. ಜನರಿಗೆ ಅನ್ಯಾಯವಾಗದಂತೆ ತಮ್ಮ ಹಕ್ಕುಗಳನ್ನ ಕಾಪಾಡಿಕೊಳ್ಳುವ ದೃಷ್ಟಿಯಿಂದ ಈ ಮಾಹಿತಿಯನ್ನ ತಮ್ಮ ಸಂಬಂಧಿಗಳಿಗೂ ತಲುಪಿಸಿ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.